ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಯಾದಂತಹ ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಬಹುಮುಖ್ಯ ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಭಾರತ ಇತಿಹಾಸ, ಭೂಗೋಳ, ಸಂವಿಧಾನ ಹಾಗೆಯೇ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿರುವುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿದೆ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿಗೆ ಹತ್ತಿರದಲ್ಲಿದ್ದು, ಇಲ್ಲಿ ದೇಶದ ಮೊದಲ ಚಿಟ್ಟೆಗಳ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? ಎನ್.ಎಸ್. ಹರ್ಡಿಕರ್ ರವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಲೋಕಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು? ಸ್ಪೀಕರ್, ಲೋಕಸಭಾ ಸ್ಪೀಕರ್ ಏನಿರ್ತಾರೆ ಇವರು ತಮ್ಮ ರಾಜೀನಾಮೆಯನ್ನ ಉಪಸಭಾಪತಿಗೆ ಸಲ್ಲಿಕೆಯನ್ನ ಮಾಡ್ತಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಸಂವಿಧಾನದ 4ನೇ ಭಾಗದ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ವಿವರಣೆಯನ್ನು ನಾವು ಕಾಣ್ತೇವೆ. ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂತಹ ಇವು ಸರ್ಕಾರಕ್ಕೆ ನೀಡುವಂತಹ ಮಾರ್ಗದರ್ಶನದ ತತ್ವಗಳಾಗಿದ್ದಾವೆ. ವಾಯುಮಂಡಲದ 2ನೇ ವಲಯ ಯಾವುದು? ವಾಯುಮಂಡಲದ 2ನೇ ವಲಯ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಮೋಷ್ಣ ಮಂಡಲ ಅಂತ ಕರಿತೀವಿ. ವಾಯುಮಂಡಲದಲ್ಲಿ 5 ಪದರಗಳನ್ನು ಕಾಣ್ತಾ ಇದ್ದು, ಮೊದಲನೇದಾಗಿ ಬರುವಂತದ್ದು ಪರಿವರ್ತನ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಎರಡನೆಯದು ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಫಿಯರ್, ಅದಾದ ನಂತರ ಮಧ್ಯಂತರ ಮಂಡಲ ಮೆಸೋಸ್ಫಿಯರ್, 4ನೇದು ಉಷ್ಣಮಂಡಲ ಥರ್ಮೋಸ್ಫಿಯರ್, ಕೊನೆಯದು ಬಾಹ್ಯಮಂಡಲ ಎಕ್ಸ್ಪೋಸ್ಫಿಯರ್ ಅಂತ ಕರಿತೀವಿ. ಸರಿ ಹೊಂದಿಸಿ. ಲೇಖಕರು ಮತ್ತು ಕೃತಿಗಳನ್ನು ನೀಡಿದ್ದಾರೆ. ಇವುಗಳ ಸರಿ ಹೊಂದಾಣಿಕೆಯನ್ನ ನೋಡೋಣ. ಹಾಲಕವಿ ಬರೆದಂತಹ ಕೃತಿ ಗಾತ ಸಪ್ತಸತಿ, ಗುಣಾಢ್ಯ ಬೃಹತ್ ಕಥಾ, ನಾಗಾರ್ಜುನ ಮಾಧ್ಯಮಿಕ ಸೂತ್ರ, ಸರ್ವಬರ್ಮನ್ ಕಾತಂತ್ರ ವ್ಯಾಕರಣ ಗ್ರಂಥ. ನೀಡಿರುವಂತಹ ಆಯ್ಕೆಗಳಿಗೆ ಅದರ ಮುಂಭಾಗದಲ್ಲಿರುವಂತಹ ಆಯ್ಕೆಗಳೇ ಸರಿಯಾದ ಉತ್ತರಗಳಾಗಿದ್ದಾವೆ. ಮೊದಲ ಪ್ರಶ್ನೆ ಸರಿಯಾಗಿ ಹೊಂದಿಸಿ. ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನಗಳು ಮತ್ತು ಅವುಗಳು ನಡೆದಂತಹ ಸ್ಥಳಗಳನ್ನು ಕೊಟ್ಟಿದ್ದಾರೆ. 1885, 1907, 1916, 1920 ಈ ಇಸ್ವಿಗಳಲ್ಲಿ ಯಾವ್ಯಾವ ಸ್ಥಳದಲ್ಲಿ ಕಾಂಗ್ರೆಸ್ ಅಧಿವೇಶನಗಳು ನಡೆದವು ಅಂತ ನೋಡೋದಾದ್ರೆ ಸರಿಯಾದ ಜೋಡಣೆ 1885ರಲ್ಲಿ ಮೊಟ್ಟಮೊದಲ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಮುಂಬೈನಲ್ಲಿ. ಅದಾದ ನಂತರ 1907 ಸೂರತ್, 1916 ಲಕ್ನೋ, 1920 ನಾಗ್ಪುರದಲ್ಲಿ ಈ ಸಮ್ಮೇಳನಗಳು ನಡೆದವು. ಬಾಬರ್ ಮತ್ತು ರಾಣಾ ಸಂಗನ ಮಧ್ಯೆ ನಡೆದಂತಹ ಕದನ ಯಾವುದು? ಹಲ್ದಿಘಾಟ್, 2ನೇ ಪಾಣಿಪತ್, ಚಂದೇರಿ ಮತ್ತು ಕಣ್ವಾ ಕದನ. ಸರಿಯಾದ ಉತ್ತರ ಕಣ್ವಾ ಕದನ. ಇದು ನಡೆದಂತಹ ವರ್ಷ 1527. ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಬಾಬರ್ ಇಲ್ಲೇ ಉಳಿದುಕೊಳ್ಳೋದು ನಿರ್ಧಾರವನ್ನು ಮಾಡ್ತಾನೆ. ಸೊ ಇದೇ ಕಣ್ವಾ ಕದನಕ್ಕೆ ಕಾರಣವಾಗುತ್ತೆ. ಇದರಂತೆ ರಾಣಾ ಸಂಗ್ ಮತ್ತು ಬಾಬರನ ಮಧ್ಯೆ ಕಣ್ವಾ ಕದನ ನಡೆಯುತ್ತೆ. ಇದರಲ್ಲಿ ರಾಣಾ ಸಂಗನು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾನೆ, ಬಾಬರ್ ವಿಜಯವನ್ನ ಗಳಿಸ್ತಾನೆ. ಭಾರತದಲ್ಲಿ ಹಸಿರು ಕ್ರಾಂತಿ ಆರಂಭವಾದಂತಹ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಪಂಜಾಬ್. ಭಾರತದಲ್ಲಿನ ಹಸಿರು ಕ್ರಾಂತಿ ಆಧುನಿಕ ವಿಧಾನಗಳು ಮತ್ತು ತಂತ್ರಜ್ಞಾನ ಅಳವಡಿಕೆಯಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ನೀಡುವ ವೈವಿಧ್ಯಮಯವಾದಂತಹ ಯೋಜನೆಯಾಗಿತ್ತು. ಇದನ್ನು ಎಂ.ಎಸ್. ಸ್ವಾಮಿನಾಥನ್ ಎನ್ನುವಂತಹ ವಿಜ್ಞಾನಿ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಲಾಯಿತು. ಇದನ್ನು ಆರಂಭ ಮಾಡಿದಂತಹ ಮೊಟ್ಟ ಮೊದಲ ರಾಜ್ಯ ಪಂಜಾಬ್. ಲೋಕಸಭಾ ಸದಸ್ಯರ ಅನರ್ಹತೆಯ ಬಗ್ಗೆ ವಿವರಿಸುವಂಥ ಸಂವಿಧಾನದ ವಿಧಿ ಯಾವುದು? 94, 96, 105 ಮತ್ತು 102. ಸರಿಯಾದಂಥ ಆಯ್ಕೆ 102ನೇ ವಿಧಿ ಸಂಸತ್ ಸದಸ್ಯರ ಸದಸ್ಯತ್ವದ ಅನರ್ಹತೆಯ ಬಗ್ಗೆ ತಿಳಿಸುತ್ತದೆ.
ಬಾಬರ್ ದೊರೆಯ ಪ್ರಸಿದ್ಧ ಆತ್ಮಕಥನ ಯಾವುದು? ಸರಿಯಾದ ಉತ್ತರ ತುಜ್ಕಿ ಬಾಬರಿ. ಬಾಬರನು ವಿದ್ವಾಂಸನಾಗಿದ್ದು ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿರ್ತಾನೆ. ಉದಾಹರಣೆಗೆ ಅರೇಬಿಕ್ ಇರ್ಬೋದು, ಫರ್ಷಿಯನ್ ಇರಬಹುದು. ಈ ಎಲ್ಲ ಭಾಷೆಗಳಲ್ಲಿ ತನ್ನದೇ ಆತ್ಮಕಥನವಾದಂತಹ ತುಜ್ಕಿ ಬಾಬರಿಯನ್ನು ಬರೆದುಕೊಳ್ತಾನೆ. ಇತಿಹಾಸಕಾರ ಪ್ರಕಾರ ಪ್ರಪಂಚದ ಅತ್ಯುತ್ತಮ ಆತ್ಮಕಥನಗಳ ಸಾಲಿನಲ್ಲಿ ತುಜ್ಕಿ ಬಾಬರಿ ಕೂಡ ಒಂದಾಗಿದೆ. ಆತನ ಆಡಳಿತಾವಧಿಯ ಪ್ರಮುಖ ಘಟನೆಗಳ ದಾಖಲೀಕರಣವೂ ಸಮೇತ ಈ ಒಂದು ಆತ್ಮಕಥನದಲ್ಲಿ ನಾವು ಕಾಣಬಹುದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರೋರಾ ಆಸ್ಟ್ರೇಲಿಯಸ್ ಎಂಬುದು ಏನು? ಸರಿ ಉತ್ತರ ಅಂಟಾರ್ಟಿಕಾಯಾನದ ಹಡಗು. ಅರೋರಾ ಆಸ್ಟ್ರೇಲಿಯಾಸ್ ಇದು ಆಸ್ಟ್ರೇಲಿಯಾದ ಬೃಹತ್ ಹಡಗಾಗಿದ್ದು 95 ಮೀಟರ್ ಉದ್ದದ ಈ ಹಡಗು ಅಂಟಾರ್ಟಿಕಾ ಖಂಡದ ಅಧ್ಯಯನಕ್ಕಾಗಿ 1989ರಲ್ಲಿ ಕಾರ್ಯಾರಂಭವನ್ನು ಮಾಡಿತ್ತು. ಗಾಯಗೊಂಡ ಹುಲಿ ಮತ್ತು ಚಿರತೆಗಳಂತಹ ಕಾಡು ಪ್ರಾಣಿಗಳ ಉಪಚಾರ ಮತ್ತು ಪೋಷಣೆಗಾಗಿ ಕೇರಳ ಸರ್ಕಾರ ಎಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನು ತೆರೆದಿದೆ? ತ್ರಿಸೂರ್ ಸರಿಯಾದಂತಹ ಉತ್ತರ. ಕೇರಳ ಸರ್ಕಾರ ತ್ರಿಸೂರ್ ಹತ್ತಿರದ ಪುತೂರಾ ಎನ್ನುವಂತಹ ಪ್ರದೇಶದಲ್ಲಿ ವಯಸ್ಸಾದ ಮತ್ತು ಗಾಯಗೊಂಡಂತಹ ಹುಲಿ, ಚಿರತೆ ಮುಂತಾದಂತಹ ವನ್ಯಜೀವಿಗಳಿಗಾಗಿ ಚಿಕಿತ್ಸೆ ಮತ್ತು ಸಂರಕ್ಷಣೆಗಾಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟೆಂದು ಘೋಷಿಸಿವೆ? ಇದು ಡಿಸೆಂಬರ್ 2020ರಲ್ಲಿ ನಡೆದಂತಹ ಒಂದು ಘಟನಾವಳಿ. ಸರಿ ಉತ್ತರ 2848.86 ಮೀಟರ್ಗಳಷ್ಟು ಮೌಂಟ್ ಎವರೆಸ್ಟ್ನ ಎತ್ತರ ಅಂಥೇಳಿ ಜಂಟಿಯಾಗಿ ಚೀನಾ ಮತ್ತು ನೇಪಾಳ ದೇಶಗಳು ಘೋಷಣೆಯನ್ನು ಮಾಡಿವೆ. ಈ ಹಿಂದೆ 1954ರಲ್ಲಿ ದಿ ಸರ್ವೆ ಆಫ್ ಇಂಡಿಯಾ ಈ ಪರ್ವತದ ಶಿಖರ ಎತ್ತರ ಏನಿದೆ 8848 ಮೀಟರ್ ಅಂತ ಘೋಷಣೆ ಮಾಡಿದ್ದು, ಈಗ 0.86 ಇನ್ನೂ ಜಾಸ್ತಿ ಇದೆ ಅನ್ನುವಂತಹ ಘೋಷಣೆಯನ್ನ ನೇಪಾಳ ಮತ್ತು ಚೀನಾ ಸರ್ಕಾರಗಳು ಮಾಡಿವೆ. ಭಾರತವು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕ 2021ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಭಾರತದ ಸ್ಥಾನ 10ನೇ ಸ್ಥಾನದಲ್ಲಿದೆ. ಮರುಬಳಕೆಯ ಇಂಧನಗಳ ಅಳವಡಿಕೆಯಲ್ಲಿ ಭಾರತ 27ನೆಯ ಸ್ಥಾನದಲ್ಲಿದ್ದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕದಲ್ಲಿ 10ನೇ ಸ್ಥಾನದಲ್ಲಿದೆ. ಈ ಒಂದು ಸಮೀಕ್ಷೆಯನ್ನು ನಡೆಸುವಂತಹ ಸಂಸ್ಥೆ ಜರ್ಮನಿ ವಾಚ್ ಎನ್ನುವಂತಹ ಸಂಸ್ಥೆಯಾಗಿದೆ. 2005ರಿಂದ ಇದನ್ನು ಪ್ರತಿ ವರ್ಷ ಸಮೀಕ್ಷೆ ಮಾಡಲಾಗುತ್ತೆ. ಮಾನಸ ನ್ಯಾಷನಲ್ ಪಾರ್ಕ್ ಅಥವಾ ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ ರಾಜ್ಯದ ಪ್ರಮುಖ ನ್ಯಾಷನಲ್ ಪಾರ್ಕ್ಗಳಲ್ಲಿ ಮಾನಸ ಕೂಡ ಒಂದು. 1973ರಲ್ಲಿ ಇದನ್ನು ಟೈಗರ್ ರಿಸರ್ವ್ ಪ್ರಾಜೆಕ್ಟ್ ಅಥವಾ ಪ್ರಾಜೆಕ್ಟ್ ಟೈಗರ್ ಯೋಜನೆಯ ಭಾಗವಾಗಿ ಘೋಷಣೆಯನ್ನು ಮಾಡಲಾಯಿತು. ಭೂತಾನಿನ ರಾಯಲ್ ಮಾನಸ ನ್ಯಾಷನಲ್ ಪಾರ್ಕ್ನೊಂದಿಗೆ ಹೊಂದಿಕೊಂಡಿದ್ದು 1985ರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ? ಇದಕ್ಕೆ ಸರಿ ಉತ್ತರ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಏನಿದೆ ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ. ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018ರ ಪ್ರಕಾರ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಸರಿ ಉತ್ತರ ಮಧ್ಯಪ್ರದೇಶ. ಕೇಂದ್ರ ಪರಿಸರ ಸಚಿವರಾದಂತಹ ಪ್ರಕಾಶ್ ಜಾವಡೇಕರ್ ಅವರು ಡಿಸೆಂಬರ್ 2020ರಲ್ಲಿ ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018 ಬಿಡುಗಡೆ ಮಾಡ್ತಾರೆ. ಅದರಂತೆ 3421 ಚಿರತೆಗಳೊಂದಿಗೆ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಒಟ್ಟು ದೇಶದಲ್ಲಿರುವಂತಹ ಚಿರತೆಗಳ ಸಂಖ್ಯೆ 12852. ಇನ್ನು ಎರಡನೇ ಸ್ಥಾನದಲ್ಲಿ ಕರ್ನಾಟಕ 1783 ಚಿರತೆಗಳನ್ನು ಹೊಂದಿದೆ. ವಿಶ್ವ ಪರ್ವತ ದಿನ ಯಾವಾಗ ಆಚರಿಸುವರು? ಡಿಸೆಂಬರ್ 11ನೇ ತಾರೀಕನ್ನ ವಿಶ್ವ ಪರ್ವತ ದಿನವನ್ನಾಗಿ ಆಚರಿಸುತ್ತಾರೆ. ಪರ್ವತಗಳ ಮಹತ್ವ ಕುರಿತು ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 2002ರ ವರ್ಷವನ್ನ UN ಇಂಟರ್ನ್ಯಾಷನಲ್ ಇಯರ್ ಆಫ್ ಮೌಂಟೇನ್ಸ್ ಅಂತ ಘೋಷಣೆ ಮಾಡಿತು. ಕರ್ನಾಟಕ ಪೊಲೀಸ್ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಶೇಕಡ ಎಷ್ಟು ಹುದ್ದೆಗಳನ್ನು ಮೀಸಲಿಡುವ ನಿರ್ಧಾರ ಕೈಗೊಳ್ಳಲಾಗಿದೆ? ಸರಿ ಉತ್ತರ ಶೇಕಡ 2%. ಕರ್ನಾಟಕ ಪೊಲೀಸ್ ಇಲಾಖೆಯ ಉದ್ಯೋಗಗಳಲ್ಲಿ ಶೇಕಡ 2% ಕ್ರೀಡಾಪಟುಗಳಿಗೆ ಮೀಸಲಿಡುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇತ್ತೀಚೆಗೆ ಕೈಗೊಂಡಿದೆ.
ಕರ್ನಾಟಕದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಪಂಚಲಿಂಗ ದರ್ಶನ ಉತ್ಸವ ಎಲ್ಲಿ ನಡೆಯುತ್ತದೆ? ಇದಕ್ಕೆ ಸರಿ ಉತ್ತರ ತಲಕಾಡು. ಐತಿಹಾಸಿಕ ಸ್ಥಳವಾದಂಥ ತಲಕಾಡಿನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಪಂಚಲಿಂಗ ದರ್ಶನ ಉತ್ಸವ ನಡೆಯುತ್ತದೆ. ಇತ್ತೀಚೆಗೆ ರಾಜ್ಯದಲ್ಲಿ ವಿಶ್ವ ಮಾನವ ದಿನವನ್ನು ಯಾವಾಗ ಆಚರಿಸುವರು? ಡಿಸೆಂಬರ್ 29 ಕುವೆಂಪುರವರ ಜನ್ಮದಿನವಾಗಿದ್ದು ಇದನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವಂತಹ ಪರಿಪಾಠವನ್ನು ಆರಂಭ ಮಾಡಲಾಗಿದೆ. ಕನ್ನಡದ ಶ್ರೇಷ್ಠ ಸಾಹಿತಿಗಳಲ್ಲಿ ಕುವೆಂಪು ಅಗ್ರಜರು. ಇವರ ಒಂದು ಶ್ರೀರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಕನ್ನಡಕ್ಕೆ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಚಿನ್ನಪ್ಪ ರೆಡ್ಡಿ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಸಲುವಾಗಿ ರಾಜ್ಯದಲ್ಲಿ ನೇಮಿಸಲಾದಂತಹ ಆಯೋಗದ ಮುಖ್ಯಸ್ಥರ ಹೆಸರು ಚಿನ್ನಪ್ಪ ರೆಡ್ಡಿ. ಇವರ ಒಂದು ಚಿನ್ನಪ್ಪ ರೆಡ್ಡಿ ಆಯೋಗವು ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ತಯಾರಿಸಿತ್ತು. ಕರ್ನಾಟಕದ ಸಿರಿ ಗಿರೀಶ್ ಈ ಕೆಳಗಿನ ಯಾವ ಪ್ರಕಾರದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ? ಹೊಸ ರಾಗವನ್ನು ರಚನೆ ಮಾಡುವಂಥ ವಿಭಾಗದಲ್ಲಿ ಕರ್ನಾಟಕದ ಸಿರಿ ಗಿರೀಶ್ ರವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. 14 ವರ್ಷದ ಬಾಲಕಿಯಾಗಿರುವಂಥ ಇವರು ನಮೋ ವೀಣಾಪಾಣಿ ಹೆಸರಿನ ರಾಗವನ್ನು ರಚಿಸಿ ಇದೇ ರಾಗದಲ್ಲಿ ದೇವಿ ಸರಸ್ವತಿ ರೂಪಿಣಿ ಎಂಬ ಹಾಡು ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯದ ಯಾವ ನೀರಾವರಿ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಮಾನ್ಯತೆಯನ್ನು ನೀಡಿದೆ? ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಒಂದು ಮಾನ್ಯತೆಯನ್ನು ನೀಡಲಾಗಿದೆ. ಚಿತ್ರದುರ್ಗ ಸೇರಿ 4 ಜಿಲ್ಲೆಗಳಿಗೆ ನೀರುಣಿಸುವಂಥ ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಷ್ಟ್ರೀಯ ಯೋಜನೆಯ ಮಾನ್ಯತೆಯನ್ನು ನೀಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಕರ್ನಾಟಕದ ಯಾವ ಸ್ಥಳದಲ್ಲಿ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ನಿರ್ಮಾಣ ಮಾಡಲಾಗುತ್ತಿದೆ? ಬೆಂಗಳೂರಿನ ಸಮೀಪ ಇರುವಂತಹ ಬಿಡದಿ ಗ್ರಾಮದಲ್ಲಿ ರಾಜ್ಯದ ಮೊದಲ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಘಟಕವನ್ನು ನಿರ್ಮಾಣಕ್ಕಾಗಿ ಇತ್ತೀಚೆಗೆ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಈ ಕೆಳಗಿನ ಯಾವುದು ಮಾಸ್ತಿಯವರ ಕೃತಿಯಲ್ಲ? ನೀಡಿರುವಂತಹ 4 ಕೃತಿಗಳಲ್ಲಿ ಕಾಡು ಕುದುರೆ ಮಾಸ್ತಿಯವರ ಕೃತಿಯಲ್ಲ. ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇನ್ನು ಶ್ರೀರಾಮ ಪಟ್ಟಾಭಿಷೇಕ ಅನ್ನೋದು ಅವರ ಪ್ರಮುಖ ಖಂಡ ಕಾವ್ಯವಾಗಿದೆ. ಶ್ರೀನಿವಾಸ ಅನ್ನುವಂಥದ್ದು ಅವರ ಒಂದು ಕಾವ್ಯನಾಮವಾಗಿದ್ದು ಮಾಸ್ತಿಯವರ ಆತ್ಮಚರಿತ್ರೆಯ ಹೆಸರು ಭಾವ ಎಂಬುದಾಗಿದೆ. ನಗದು ರಹಿತ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕರ್ನಾಟಕದ ಪುರಸಭೆ ಯಾವುದು? ಸರಿ ಉತ್ತರ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪುರಸಭೆ ಏನಿದೆ ನಗದು ರಹಿತ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಪುರಸಭೆಯಾಗಿದೆ. ಈ ಕೆಳಗಿನ ಯಾವ ಶಿಕ್ಷಕರು ಗ್ಲೋಬಲ್ ಟೀಚರ್ ಪುರಸ್ಕಾರಕ್ಕೆ ಭಾಜನರಾದರು? ಅತ್ಯಂತ ಪ್ರಮುಖವಾದಂತಹ ಘಟನೆ ಇದು. ಡಿಸೆಂಬರ್ ತಿಂಗಳಲ್ಲಿ ನಡೆಯಿತು. ಗ್ಲೋಬಲ್ ಟೀಚರ್ ಅವಾರ್ಡ್ ಅನ್ನು ಗೆದ್ದಂತಹ ಶಿಕ್ಷಕರು ರಣಜಿತ್ ಸಿಂಗ್ ದಿಸಾಳೆ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪರಿತೆವಾಡಿ ಗ್ರಾಮದ ಶಾಲೆಯಲ್ಲಿ ಶಿಕ್ಷಕರಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಗ್ಲೋಬಲ್ ಟೀಚರ್ ಪುರಸ್ಕಾರವನ್ನು ವರ್ಕಿ ಫೌಂಡೇಶನ್ ಯುನೆಸ್ಕೋದ ಪಾಲುದಾರಿಕೆಯಲ್ಲಿ ನೀಡಲಾಯಿತು. ದಿಸಾಳೆ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಶಿಕ್ಷಣ ಕ್ರಾಂತಿಯನ್ನು ಗಮನಿಸಿ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡಿದ್ದಾರೆ. ಯಾವುದರ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್-ಇ 5 ಉಪಗ್ರಹ ಉಡಾವಣೆ ಮಾಡಿದೆ? ಸರಿ ಉತ್ತರ ಭೂಮಿಯ ಉಪಗ್ರಹವಾದಂಥ ಚಂದ್ರನ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್-ಇ 5 ಎನ್ನುವಂತಹ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಈ ಕೆಳಗಿನವುಗಳಲ್ಲಿ ಯಾವ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತ ಬೇರೆ ದೇಶಗಳಿಗೆ ರಫ್ತು ಮಾಡಲು ನಿರ್ಧರಿಸಿದೆ? ಸರಿ ಉತ್ತರ ಆಕಾಶ್ ಕ್ಷಿಪಣಿ ವ್ಯವಸ್ಥೆಯ 96% ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಇದರ ಖರೀದಿಗೆ ಕೆಲವು ದೇಶಗಳು ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಆಕಾಶ್ ಇದು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವಂತಹ ಕ್ಷಿಪಣಿಯಾಗಿದ್ದು ಇದನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವಂತಹ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಈ ಕೆಳಗಿನ ಯಾವ ಸಂಸ್ಥೆ ವಿಷನ್ 2035 ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯ ಕಣ್ಗಾವಲು ವರದಿಯನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿ ಉತ್ತರ ನೀತಿ ಆಯೋಗ. ಸಶಸ್ತ್ರ ಪಡೆಯ ಧ್ವಜ ದಿನಾಚರಣೆಯ ದಿನ ಈ ಕೆಳಗಿನವುಗಳಲ್ಲಿ ಯಾವುದು? ಡಿಸೆಂಬರ್ 7
ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫೌಂಡೇಶನ್ನ ಮೊದಲ ಸಿಇಒ ಆಗಿ ನೇಮಕರಾದಂಥವರು ಯಾರು? ಇದಕ್ಕೆ ಸರಿ ಉತ್ತರ ಅನಿಲ್ ಸೋನಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫೌಂಡೇಶನ್ನ ಮೊದಲ ಸಿಇಒ ಆಗಿ ನೇಮಕರಾಗಿದ್ದಾರೆ. ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ? ಸೊ ನೀಡಿರುವಂಥದ್ರಲ್ಲಿ ಸಿಲ್ವರ್ ಅಯೋಡೈಡ್ ಅನ್ನುವಂಥದ್ದೇನಿದೆ ಇದು ಮೋಡ ಬಿತ್ತನೆಯ ಸಂದರ್ಭದಲ್ಲಿ ಬಳಕೆ ಮಾಡಲಾಗುತ್ತದೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 2003ರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭಕ್ಕೆ ಪ್ರಾಜೆಕ್ಟ್ ವರುಣ ಎಂಬ ಹೆಸರಿನಲ್ಲಿ ಕೃತಕ ಮೋಡ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು. ಅದಾದ ನಂತರ 2017ರಲ್ಲಿ ವರ್ಷಧಾರೆ ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಗದಾಯುದ್ಧವನ್ನು ರಚಿಸಿದಂತಹ ರನ್ನನು ಯಾರ ಆಸ್ಥಾನದಲ್ಲಿ ಆಶ್ರಯದಾತನಾಗಿದ್ದನು? ರಾಜವಂಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈತ ಬಾದಾಮಿ ಚಾಲುಕ್ಯ ವಂಶದ 2ನೇ ತೈಲಪ ಮತ್ತು ಸತ್ಯಾಶ್ರಯ ಈ ಇಬ್ಬರ ಕಾಲಾವಧಿಯಲ್ಲಿ ಆಸ್ಥಾನ ಕವಿಯಾಗಿ ಈತ ಇರ್ತಾನೆ. ಈತನಿಗೆ ಕವಿಚಕ್ರವರ್ತಿ ಎನ್ನುವಂತಹ ಬಿರುದಿತ್ತು. ಗದಾಯುದ್ಧ ಈತನ ಒಂದು ಪ್ರಮುಖ ಕೃತಿಯಾಗಿದೆ. ಪಂಜಾಬಿನ ಕೇಸರಿ ಎಂದು ಈ ಕೆಳಗಿನ ಯಾರನ್ನು ಕರೆಯುವರು? ಇದಕ್ಕೆ ಸರಿ ಉತ್ತರ ಲಾಲಾ ಲಜಪತ್ ರಾಯ್. ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಲಾಲಾ ಲಜಪತ್ ರಾಯ್ ಅವರವರು ಪಂಜಾಬಿನ ಕೇಸರಿ ಎಂದೇ ಖ್ಯಾತಿಯನ್ನು ಪಡೆದಂಥವರು. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ರಿಮೂರ್ತಿಗಳಾದಂತಹ ಲಾಲ್ ಬಾಲ್ ಪಾಲ್ರಲ್ಲಿ ಲಾಲಾ ಲಜಪತ್ ರಾಯ್ ಕೂಡ ಒಬ್ಬರು, ಬಾಲಗಂಗಾಧರ ತಿಲಕ್ ಹಾಗೆಯೇ ಬಿಪಿನ್ ಚಂದ್ರ ಪಾಲ್ರರು ಇವರ ಸಹ ಹೋರಾಟಗಾರರಾಗಿದ್ದರು. ಭಾರತ ಸಂವಿಧಾನ 10ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. 10ನೇ ಅನುಸೂಚಿ ಯಾವುದನ್ನು ಕುರಿತು ವಿವರಣೆಯನ್ನ ನೀಡುತ್ತೆ? 10th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಒಂದು ಅನುಸೂಚಿಯನ್ನ 52ನೇ ತಿದ್ದುಪಡಿಯನ್ನ 1985ರಲ್ಲಿ ಮಾಡುವ ಮೂಲಕ ಇದನ್ನು ಸೇರ್ಪಡೆ ಮಾಡಲಾಯಿತು. ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿ ಅವರು. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದಂಥ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ ಒಕ್ಕೂಟ ಸರ್ಕಾರ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತೆ. ಈ ಒಂದು ಕಾಯ್ದೆಯಲ್ಲಿರುವಂತಹ ಬಹು ಪಾಲು ಅಂಶಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಕೊನೆಯ ಪ್ರಶ್ನೆ, ಅಶೋಕನ ಶಿಲಾಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವನು ಯಾರು? ಇದಕ್ಕೆ ಸರಿ ಉತ್ತರ ಜೇಮ್ಸ್ ಪ್ರಿನ್ಸಪ್ ಎನ್ನುವಂಥವನು ಅಶೋಕನ ಶಿಲಾಶಾಸನಗಳಲ್ಲಿರುವಂತಹ ಖರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿಗಳನ್ನು ಓದಿ ಅರ್ಥೈಸ್ತಾನೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಪೋಲಿ ಕಿಟ್ಟಿ, ಅಮ್ಮಾವರ ಗಂಡ ಎಂಬ ನಾಟಕಗಳ ರಚನೆಕಾರರು ಯಾರು? 2ನೇ ಪ್ರಶ್ನೆ, ಕೆ.ಎಸ್. ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ? ಈ 2 ಪ್ರಶ್ನೆಗಳಿಗೂ ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.